ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ವ್ಯಕ್ತಿ ಬಗ್ಗೆ ನೆನಪಿಸ್ಕೊಳ್ಳಿ. ಅದು ನಿಮ್ಮ ಎಕ್ಸ್ ಆಗಿರ್ಬೋದು, ಅಥವಾ ನೀವು ಆಲ್ರೆಡಿ ಇವಾಗ ಪ್ರೀತಿ ಮಾಡಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದು ಬ್ರೇಕಪ್ ಆಗಿರುವಂತ ವ್ಯಕ್ತಿಗಳಾಗಿರ್ಬೋದು. ಅವರು ನಿಮ್ ಜೀವನದಲ್ಲಿ ಸದ್ಯಕ್ಕೆ ಇಲ್ಲ. ಓಕೆ, ಅವರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಬಟ್ ಆ ವ್ಯಕ್ತಿ ಬಿಟ್ಟು ಹೋಗಿದ್ರು ಕೂಡ ಅವ್ರ ಕಡೆನೆ ನಿಮ್ ಮನ್ಸು ಯಾಕೆ ಯಾವಾಗ್ಲೂ ಎಳಿತಾ ಇರತ್ತೆ, ಅವರ ಯೋಚನೆನೆ ಯಾಕೆ ನಿಮ್ ತಲೆಯಲ್ಲಿ ಯಾವಾಗ್ಲೂ ಓಡ್ತಾ ಇರತ್ತೆ, ಅವ್ರ ಬಗ್ಗೆನೆ ಯಾಕೆ ಯಾವಾಗ್ಲೂ ನಿಮ್ಮ ಮನಸ್ಸು ಥಿಂಕ್ ಮಾಡ್ತಾ ಇರತ್ತೆ ಅಂತ ಹೇಳಿ ನೋಡೋಣ. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇಲ್ಲ ಅಂದ್ರೂ ಕೂಡ, ಅವ್ರು ಬಿಟ್ಟು ಹೋಗಿದ್ರು ಕೂಡ ಅವ್ರ ಬಗ್ಗೆನೆ ಯಾಕೆ ಈ ಯೋಚನೆಗಳು. ಓಕೆ, ಅಂಡ್ ಆಲ್ಸೋ ಗೈಸ್, ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳು ಮತ್ತು ನಿಮ್ಮ ವ್ಯಕ್ತಿಯನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನೋಡಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲಿಬೇಕಂತ ಇಷ್ಟ ಇದೆ, ಆಕಾಶಿಕ್ ರೆಕಾರ್ಡ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ರೇಖಿ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅವರು ನಾನ್ ಕೊಟ್ಟಿರುವಂತ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನನ್ನನ್ನ ಸಂಪರ್ಕ ಮಾಡಿ ಕ್ಲಾಸ್ ಡೀಟೇಲ್ಸ್ ನ ಪಡ್ಕೋಬಹುದು. ಓಕೆ, ನಾನಿವತ್ತು 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರ ಹುಡ್ಕೋ ಪ್ರಯತ್ನನ ಮಾಡ್ತಾ ಇದ್ದೀನಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇಲ್ಲ ಅಂದ್ರೂ ಕೂಡ ಅವ್ರ ಬಗ್ಗೆ ಯಾಕೆ ನಿಮಗೆ ಅಷ್ಟೊಂದು ಯೋಚನೆ, ಮನ್ಸು ಯಾವಾಗ್ಲೂ ಅವ್ರ ಬಗ್ಗೆ ಕೊರಗ್ತಾನೆ ಇರತ್ತೆ, ಏನೋ ಒಂದು ಮಿಸ್ಸಿಂಗ್ ಫೀಲಿಂಗು ಅವ್ರ ಬಗ್ಗೆ ಇದ್ದೇ ಇದೆ. ಯಾಕೆ ಯಾಕೆ ಈ ಸೆಳೆತ, ಯಾಕೆ ಇಷ್ಟೊಂದು ನೀವು ಅವ್ರಿಗೆ ಮಾರು ಹೋಗ್ತಾ ಇರೋದು, ನೋಡೋಣ. ಓಕೆ, ನನಗೆ ಇಲ್ಲಿ 5 ಕಾರ್ಡ್ಸ್ ನ ತೆಗಿಬೇಕಾಗಿದೆ. ಸೊ 5 ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ಹೋಪ್ಫುಲಿ ನಿಮಗೆ ಎಲ್ಲಾ ಕಾರ್ಡ್ಸ್ಗಳು ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಓಕೆ, ಸೊ ನೋಡುವ ಇವಾಗ ಯಾವೆಲ್ಲ ಕಾರ್ಡ್ಸ್ ಬಂದಿದೆ ಅಂತ ಹೇಳಿ. ಮೊದಲನೇ ಕಾರ್ಡು ದ ಮೆಜಿಷಿಯನ್ ಬಂದಿದೆ. ಸೆಕೆಂಡ್ ಕಾರ್ಡು 2 ಆಫ್ ಕಪ್ಸ್ ಬಂದಿದೆ. 2 ಆಫ್ ಕಪ್ಸ್ ಇಸ್ ಎ ಬ್ಯೂಟಿಫುಲ್ ಕಾರ್ಡ್. ಥರ್ಡ್ ಕಾರ್ಡು ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಫೋರ್ತ್ ಕಾರ್ಡು 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಥರ್ಡ್ ಕಾರ್ಡು ದ ಚಾರಿಯಟ್ ಬಂದಿದೆ. ಓಕೆ ಓಕೆ, ಇಟ್ಸ್ ಎ ಬ್ಯೂಟಿಫುಲ್ ರೀಡಿಂಗ್. ಎಲ್ಲ ತುಂಬಾ ಚೆನ್ನಾಗಿರುವಂತ ಕಾರ್ಡ್ಸೇ ಬಂದಿದೆ ನಿಮಗೆ. ಅಂಡ್ ನಿಮ್ಮ ಮನಸ್ಸು ಯಾಕೆ ಅವ್ರ ಬಗ್ಗೆ ತುಂಬಾನೇ ಕೊರಗ್ತಾ ಇದೆ, ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ ಜೀವನ ಬದಲಾಗಿದೆ, ನೀವು ಮೂವ್ ಆನ್ ಆಗಿದ್ರು ಕೂಡ ಅವ್ರ ಬಗ್ಗೆನೇ ಯಾಕೆ ನಿಮ್ಗೆ ಯೋಚನೆ ಅಲ್ವಾ. ಸೊ ನೀವ್ ಎಷ್ಟೇ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಅನ್ಕೊಂಡ್ರು ಕೂಡ ಎಲ್ಲ ಒಂದ್ ಕಡೆ ಮನ್ಸು ಅವ್ರಿಗೆ ಸೋಲ್ತಾನೆ ಇರತ್ತೆ. ಸೊ ಯಾಕೆ ಈ ತರ ಆಗ್ತಿದೆ ಅಂತ ಹೇಳಿದ್ರೆ, ಮೊದಲನೇ ಕಾರ್ಡಲ್ಲೇ ನಮಗೆ ಆನ್ಸರ್ ಸಿಕ್ಬಿಟ್ಟಿದೆ. ದ ಮೆಜಿಷಿಯನ್. ಆ ವ್ಯಕ್ತಿ ಯಾವ ತರ ಇದ್ದಾರೆ ಅಂತ ಹೇಳಿದ್ರೆ, ಇದು ಅವಳು ಅಥವಾ ಅವನು ಯಾರಾದ್ರೂ ಆಗಿರ್ಬೋದು. ಯಾವ ತರ ಒಂದು ಪರ್ಸನಾಲಿಟಿ ಅಂದ್ರೆ, ಅವರಿಗೆ ಒಂದು ಮ್ಯಾಜಿಕ್ ಮಾಡುವಂತ ಎನರ್ಜಿ ಇದೆ. ಓಕೆನಾ, ಈಸ್ ಆರ್ ಶಿ ಈಸ್ ಆ ಮೆಜಿಷಿಯನ್ ಅಂತ ಹೇಳ್ತಾರಲ್ಲ, ಆ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಅಂಡ್ ಮೆಜಿಷಿಯನ್ ಈಸ್ ಆಲ್ಸೋ ಆ ಮೇಜರ್ ಆರ್ಕಾನ ಕಾರ್ಡ್. ಮತ್ತೆ ಅವರಿಗೆ ನಿಮ್ಮನ್ನ ಅವ್ರ ಕಡೆ ಯಾವ ತರ ಸೆಳ್ಕೊಬೇಕು ಅಂತ ಹೇಳಿ ಬಹಳ ಚೆನ್ನಾಗಿ ಗೊತ್ತಿದೆ ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ತುಂಬಾ ಟ್ಯಾಲೆಂಟೆಡ್, ತುಂಬಾ ಮ್ಯಾನಿಕ್ಯುಲೇಟ್ ಮಾಡುವಂಥದ್ದು, ತುಂಬಾನೇ ಚೆನ್ನಾಗಿ ಕಮ್ಯುನಿಕೇಶನ್ ಇರೋವಂಥದ್ದು, ತುಂಬಾ ನಿಮ್ಮನ್ನ ಆಡಿ ಹೋಗ್ಲಿರ್ಬೋದು. ಅವರು ನೀವ್ ಹಂಗಿದ್ದೀರಾ ಹಿಂಗಿದ್ದೀರಾ ಅಷ್ಟು ಚೆನ್ನಾಗಿದ್ದೀರಾ ಅಂತ ಎಲ್ಲ ಹೇಳಿರ್ಬೋದು. ಅಂಡ್ ಆಲ್ಸೋ ಎಲ್ಲ ಒಂದ್ ಕಡೆ ಮಾತಲ್ಲೇ ನಿಮ್ಮನ್ನ ಮರ್ಳ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಸೊ ಆ ಒಂದು ಎನರ್ಜಿ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ತುಂಬಾನೇ ಜಾಸ್ತಿ ಒಂಥರ ಈ ವ್ಯಕ್ತಿಯ ಎನರ್ಜಿನೇ ಒಂಥರ ಇದೆ, ತುಂಬಾ ಜಾಸ್ತಿ. ಅವ್ರಿಗೆ ಗೊತ್ತಿದೆ ಯಾವ ತರ ಒಂದು ಪರ್ಸನ್ ನ ಕಮ್ಯುನಿಕೇಟ್ ಮಾಡ್ಬೋದು, ಯಾವ ತರ ಇವ್ರ ಮನ್ಸನ್ನ ಸೆಳಿಬಹುದು, ಅಥವಾ ಯಾವ ತರ ಇವ್ರನ್ನ ಸೋಲಿಸ್ಬೋದು ಅಂತ ಹೇಳಿ ಎಲ್ಲಾ ತರ ವಿದ್ಯೆಗಳು ಅವ್ರಿಗೆ ಗೊತ್ತಿದೆ. ಅಂಡ್ ಆಲ್ಸೋ ಕಮ್ಯುನಿಕೇಶನ್ ಅಲ್ಲಿ ಅವರು ಎಕ್ಸಲೆಂಟ್ ಆಗಿದ್ದಾರೆ. ನೀವು ಅವ್ರ ಮಾತು ಕೇಳಿಸ್ಕೊತಿದ್ರೆ ಸಾಕು, ಇನ್ನು ಅವರು ನೋಡೋದೇ ಬೇಡ, ಅವರು ಧ್ವನಿಗೆ ಅಥವಾ ಅವ್ರ ಮಾತಿಗೆ ನೀವು ಕರ್ಗೋಗ್ಬಿಡ್ತೀರಾ. ಆ ಒಂದು ಎನರ್ಜಿ ಅವ್ರ ಹತ್ರ ತುಂಬಾ ಜಾಸ್ತಿ ಇದೆ. ಅಂಡ್ ಆಲ್ಸೋ ಈ ವ್ಯಕ್ತಿಗೆ ಎಲ್ಲಾ ತರ
ಸ್ಕಿಲ್ಸು ಗೊತ್ತು, ಎಲ್ಲಾ ತರ ವಿದ್ಯೆನೂ ಗೊತ್ತು. ನೋಡೋದಕ್ಕೂ ತುಂಬಾ ಸುಂದರವಾಗಿದ್ದಾರೆ ಅನ್ಸುತ್ತೆ. ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಎನರ್ಜಿ. ಒಂಥರ ಒಂದು 50 ಜನದಲ್ಲಿ ಇವ್ರನ್ನ ನಿಲ್ಸಿದ್ರು ಕೂಡ ಅವರು ಎದ್ದು ಕಾಣುವಂತ ಪರ್ಸನಾಲಿಟಿ ಇದೆ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಈ ವ್ಯಕ್ತಿನ ನೀವು ತುಂಬಾನೇ ಜಾಸ್ತಿ ಇಷ್ಟಪಡ್ತಿದ್ದೀರಾ. ನಿಮ್ ಮನ್ಸಿಗೆ ಗೊತ್ತೋ ಗೊತ್ತಿಲ್ದೇನೋ ನಿಮ್ ಬುದ್ಧಿ ನೀವು ಬೇಡಪ್ಪ ಇವ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಏನಕ್ಕೆ ಅವ್ರು ನನ್ನ ಲೈಫಿಂದ ಹೋಗಾಯ್ತು ಅಂತ ಅನ್ಕೊಂಡ್ರು ಕೂಡ ಸ್ಟಿಲ್ ನಿಮ್ ಮನ್ಸು ಈ ಎಲ್ಲಾ ಗುಣಗಳಿಂದ ಅವ್ರ ಹತ್ರನೇ ಹೋಗೋತರ, ಅವ್ರ ಹಿಂದೆನೆ ಹೋಗೋತರ ಅನ್ಸುತ್ತೆ. ಅಂಡ್ ಆಲ್ಸೋ ಎಲ್ಲ ಒಂದ್ ಕಡೆ ನನಗೆ ನಿಮ್ಮ ಒಂದು ಪ್ರತಿಬಿಂಬನೆ ನೀವು ಅವ್ರ ಹತ್ರ ನೋಡ್ತಾ ಇದ್ದೀರಾ. ನೀವು ಒಬ್ಬ ಹುಡುಗ ಅಥವಾ ಒಬ್ಬ ಹುಡುಗಿ ಈ ತರ ಇದ್ರೆ ಹೆಂಗಿರತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ರು, ಸೇಮ್ ಅವರು ಅದೇ ತರ ಇದ್ದಾರೆ. ಎಕ್ಸಾಕ್ಟ್ಲಿ ಅವರು ಅದೇ ತರ ಇದ್ದಾರೆ. ಸೊ ಅವ್ರು ನೋಡ್ದಾಗೆಲ್ಲ ನಿಮಗೆ ನಾನು ಈ ತರ ಇದ್ರೆ ನಾನು ಎಷ್ಟು ನನ್ನನ್ನ ಇಷ್ಟ ಪಡ್ತಿದ್ನು ಅದೇ ತರ ಈ ವ್ಯಕ್ತಿ ಇದ್ದಾರೆ, ಸೊ ಹಂಗಾಗಿ ನನಗೆ ಅವ್ರು ಇಷ್ಟ ಅನ್ನೋ ತರ ನೀವು ಫೀಲ್ ಮಾಡ್ತಾ ಇದ್ದೀರಾ. ಓಕೆನಾ? ಸೊ ಈ ವ್ಯಕ್ತಿ ಮನ್ಸನ್ನ ಕೂಡ ಸೆಳೆಯುವಂತ ಒಂದು ಮ್ಯಾಜಿಕ್ ವಿದ್ಯೆ ಕೂಡ ಈ ವ್ಯಕ್ತಿಗೆ ಗೊತ್ತು, ಅದಕ್ಕೆ ಮ್ಯಾಜಿಷಿಯನ್ ಬಂದಿದೆ. ಓಕೆನಾ? ಇನ್ನು ನಮಗೆ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು 2 ಆಫ್ ಕಪ್ಸ್. ಓಕೆನಾ? 2 ಆಫ್ ಕಪ್ಸ್ ಇಸ್ ಎ ಬ್ಯೂಟಿಫುಲ್ ಕಾರ್ಡ್. ನಿಮ್ಮ ಮತ್ತೆ ಅವರ ಮಧ್ಯೆ ಇದ್ದಂತಹ ಹಾರ್ಮೋನಿ ಇರ್ಬೋದು, ಮಾತುಕತೆ ಇರ್ಬೋದು, ಸಾಮರಸ್ಯ ಇರ್ಬೋದು, ಪ್ರೀತಿ ಇರ್ಬೋದು, ಫಿಸಿಕಲ್ ಅಟ್ರಾಕ್ಷನ್ ಇರ್ಬೋದು, ಅಥವಾ ಏನೋ ಒಂಥರ ಅವ್ರ ಕಂಡ್ರೆ ನಿಮಗೆ ಖುಷಿ ಆಗುವಂಥದ್ದು, ಅವರ ಸೆಳೆತ, ಅವ್ರ ಕಡೆ ಇರುವಂತ ಸೆಳೆತ, ಸ್ವಲ್ಪ ಡೀಪ್ ಆಗಿ ಕನೆಕ್ಟ್ ಆಗಿದ್ದು, ತುಂಬಾ ಪ್ರೀತಿ ಇರುವಂತದ್ದು ಅವ್ರ ಕಡೆ. ಅಂಡ್ ಆಲ್ಸೋ ತುಂಬಾ ಜಾಸ್ತಿ ಅಂದ್ರೆ ನೋಡಿದ ತಕ್ಷಣ ನೀವೇನ್ ಅನ್ಕೊಂಡಿದ್ರಿ ಅಂದ್ರೆ, ಮದ್ವೆ ಆದ್ರೆ ಈ ತರ ಹುಡುಗನ್ ಮದ್ವೆ ಆಗ್ಬೇಕು, ಅಥವಾ ಮದ್ವೆ ಆದ್ರೆ ಈ ತರ ಹುಡುಗಿನ ನಾನು ಮದ್ವೆ ಆಗ್ಬೇಕು ಅಂತ ಹೇಳಿ ತುಂಬಾನೇ ಜಾಸ್ತಿ ಥಿಂಕ್ ಮಾಡಿದ್ರಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಈ ಕೆಲವೊಬ್ರು ಅವ್ರಿಗೆ ಹೋಗ್ಬಿಟ್ಟು ಆಫರ್ ಕೂಡ ಕೊಟ್ಟಿದ್ದೀರಾ, ನಿಮ್ಮನ್ನ ನಾನು ಮದ್ವೆ ಆಗ್ಬೋದಾ ಅಥವಾ ನಾವಿಬ್ರು ಮದ್ವೆ ಆಗ್ಬೋದಾ ಅಂತ ಹೇಳಿ ಕೇಳಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನೀವು ಜೊತೆಲಿ ಪಾರ್ಟ್ನರ್ಶಿಪ್ ಅಲ್ಲಿ ಜೊತೆಲಿ ಇದ್ದಾಗ ಯಾವಾಗ ಚೆನ್ನಾಗಿದ್ರಿ ಆ ಟೈಮಲ್ಲಿ ನಿಮ್ಮ ಮತ್ತು ಅವರ ನಡುವೆ ಯಾವುದೇ ತರವಾದ ಹಿಡನ್ ಥಿಂಗ್ಸ್ ಅಥವಾ ಮುಚ್ಚಿಟ್ಟಿರುವಂತದ್ದು, ನೋ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಲ್ಲ ಕಾಣಿಸ್ತಾ ಇದೆ. ಅವರು ಕೆಲವೊಂದ್ಸರಿ ಮ್ಯಾರೇಜ್ಗೂ ಕೂಡ ಹೌದು ಕಣ್ರಿ ನಾನು ಮದ್ವೆ ಆಗ್ಬಿಡ್ತೀನಿ ನಿಮ್ಮನ್ನ, ಅಥವಾ ಹೌದು ನಾನು ನಿಮ್ ಮದ್ವೆ ಆಗ್ಬಿಡ್ತೀನಿ ಆ ತರ ಕೂಡ ಹೇಳಿದ್ರು ಅಂತ ಅನ್ಸುತ್ತೆ. ಬಿಕಾಸ್ ಫಸ್ಟ್ ಕಾರ್ಡ್ ಅಲ್ಲೇ ಮೆಜಿಷಿಯನ್ ಬಂದಿರೋದ್ರಿಂದ ಆ ವ್ಯಕ್ತಿ ತುಂಬಾ ಮೋಡಿ ಮಾಡುವಂತದ್ದು, ತುಂಬಾ ಜಾದೂ ಮಾಡುವಂತದ್ದು, ಮಾತಲ್ಲೇ ಕಾಲು ಎಳೆಯುವಂತದ್ದು ಇದೆಲ್ಲ ಜಾಸ್ತಿ ಇದೆ. ಸೊ ಹಂಗಾಗಿ ನಿಮ್ಗೂ ಕೂಡ ಹೌದು ಆತರ ಆಸೆ ಹುಟ್ಟಿಸಿರುವಂತ ಚಾನ್ಸಸ್ ಕೂಡ ಇದೆ. ಅಂಡ್ ನಿಮ್ಮಿಬ್ರು ಕನೆಕ್ಷನ್ ತುಂಬಾ ಗ್ರೇಟ್, ಒಂಥರ ತುಂಬಾ ಡೀಪ್ ಸೋಲ್ ಲೆವೆಲ್ ಕನೆಕ್ಷನ್ ಇರುವಂತದ್ದು. ನಿಮಗೆ ಅವರು ನೋಡಿದ್ರೆ ನನ್ ಟ್ವಿನ್ ಫ್ಲೇಮ್ ಅಂತ ಅನಿಸ್ಬೋದು, ನಂದೇ ಒಂದು ಬಾಡಿ ಅಥವಾ ನಂದೇ ಒಂದ್ ಸೋಲು ನಾನು ನೋಡ್ತಾ ಇದ್ದೀನೇನೋ ಅನ್ನೋ ತರ ನಿಮಗ್ ಫೀಲ್ ಆಗ್ತಿರ್ಬೋದು. ಅಂಡ್ ಅವ್ರಿಗೆ ಏನಾದ್ರು ಸ್ವಲ್ಪ ಆದ್ರೂ ನಿಮಗೆ ತಡ್ಕೊಳಕ್ ಆಗಲ್ಲ ಅಷ್ಟೊಂದು. ಅಂಡ್ ನಿಮ್ಮ ಮಧ್ಯೆ ರೊಮ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಅನ್ಸತ್ತೆ. ಲಾಡ್ ಆಫ್ ರೊಮ್ಯಾನ್ಸ್ ಕಾಣಿಸ್ತಾ ಇದೆ. ಒಂಥರ ಯಾವ ತರ ಇದ್ರಿ ಅಂದ್ರೆ ಟೋಟಲಿ ಒಬ್ರಿಗೊಬ್ರು ಬಿಟ್ಕೊಡ್ಲಿಲ್ದಂಗಿದ್ರಿ. ಓಕೆ. ಅಂಡ್ ಆಲ್ಸೋ ಇದೊಂಥರ ಆಸ್ಪಿಷಿಯಸ್ ಪವಿತ್ರವಾದ ಕಾಡು, ಪ್ರೀತಿಯಲ್ಲಿ ಪವಿತ್ರವಾಗಿದ್ ಅಂದ್ರೆ ಎಷ್ಟು ಶ್ರೇಷ್ಠವಾದ ಪ್ರೀತಿ ಅಂತ ಹೇಳ್ತಾರೆ ಗೊತ್ತಾ. ಸೊ ಆತರ ಒಂದು ಪ್ರೀತಿ ನಿಮ್ಮಿಬ್ಬರ ಮಧ್ಯೆ ಇತ್ತು, ತುಂಬಾ ಸಪೋರ್ಟಿವ್ ಆಗಿದ್ರಿ, ತುಂಬಾ ಬ್ಯೂಟಿಫುಲ್ ಆಗಿತ್ತು ನಿಮ್ಮ ಒಂದು ರಿಲೇಶನ್ಶಿಪ್, ತುಂಬಾ ಕ್ರಿಯೇಟಿವ್ ಆಗಿತ್ತು, ತುಂಬಾ ಚೆನ್ನಾಗಿ ನೀವಿಬ್ರು ಒಬ್ರಿಗೊಬ್ರು ಕನೆಕ್ಟ್ ಆಗಿದ್ರಿ, ತುಂಬಾ ಡೀಪ್ ಆಗಿ ಕನೆಕ್ಟ್ ಆಗಿರುವಂತ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ಸೊ ಇಟ್ಸ್ ಎ ಬ್ಯೂಟಿಫುಲ್ ಎನರ್ಜಿ ಇರುವಂತ ಕಾಡು. ಸೊ ಹಂಗಾಗಿ ನಿಮ್ಗೆ ಯಾವಾಗ್ಲೂ ಆ ವ್ಯಕ್ತಿನ ನೆನಪಿಸ್ಕೊಂಡಾಗ ಈ ವ್ಯಕ್ತಿ ನನ್ಗೆ ಪರ್ಫೆಕ್ಟ್ ಆಗಿದ್ರು, ಅಥವಾ ಈ ವ್ಯಕ್ತಿ ಎಷ್ಟು ಚೆನ್ನಾಗಿ ನನ್ಗೆ ಮ್ಯಾಚ್ ಆಗ್ತಿದ್ರಲ್ವಾ ಅನ್ನೋ ಒಂದು ಎನರ್ಜಿ ನೀವು ಫೀಲ್ ಮಾಡ್ತಿದ್ದೀರಾ. ಅದ್ರಿಂದ ನಿಮಗೆ ಹೊರಗಡೆ ಬರಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ. ಇನ್ನು ಥರ್ಡ್ ಕಾರ್ಡು ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಸೊ ಈ ಕಿಂಗ್ ಆಫ್ ವಾಂಡ್ಸ್ ಏನಂತ ಹೇಳಿದ್ರೆ, ಒಂದು ಹುಡುಗ ಅಥವಾ ಹುಡುಗಿ ನೋಡಿದಾಗ ಇಲ್ಲಿ ಜಾಸ್ತಿ ಮೇಲ್ ಎನರ್ಜಿ ತೋರಿಸ್ತಾ ಇದೆ. ಒಂದು ಕಿಂಗ್ ಆಫ್ ವಾಂಡ್ಸ್ ಅಂತ ಹೇಳಿದ್ರೆ, ಒಬ್ಬ ಹುಡುಗನ ನಾವು ನೋಡಿದಾಗ ಯಾವ ತರ ಫೀಲ್ ಮಾಡ್ತೀವಿ, ಅಪ್ಪ ಇದ್ರೆ ಹುಡುಗರು ಈ ತರ ಇರ್ಬೇಕಪ್ಪ ಆ ತರ ಫೀಲ್ ಮಾಡ್ತೀವಲ್ಲ, ಆ ಒಂದು ಎನರ್ಜಿ ಕೂಡ ಈ ವ್ಯಕ್ತಿ ಹತ್ರ ಇದೆ. ಅಂದ್ರೆ ಒಂಥರ ಫಾದರ್ಲಿ ಫಿಗರ್, ನಿಮ್ಗೆ ಫಾದರ್ ಆಗಿ ಅವರು ಪ್ರೊಟೆಕ್ಟ್ ಮಾಡಿರ್ಬೋದು, ಅಥವಾ ಒಬ್ಬ ನಿಮ್ಮ ಮನೆಯಲ್ಲಿ ಯಾರು ಒಬ್ಬ ಯಜಮಾನ್ರು ಇರ್ತಾರೆ ಗೊತ್ತಾ, ಆ ತರ ಒಂದು ಎನರ್ಜಿ ಇವರಲ್ಲಿ ನೀವು ನೋಡಿದ್ದೀರಾ. ಆ ತರ ನಿಮ್ ತಂದೆ ಯಾವ ತರ ಪ್ರೊಟೆಕ್ಟ್ ಮಾಡ್ತಾರೆ ಅದೇ ತರ ಈ ವ್ಯಕ್ತಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿರ್ಬೋದು. ಅಂಡ್ ಆಲ್ಸೋ
ತುಂಬಾನೇ ಜಾಸ್ತಿ ಟ್ರಾವೆಲ್ ಇಷ್ಟಪಡ್ತಾರೆ. ಅಂದ್ರೆ ನೀವು ಕೂಡ ಟ್ರಾವೆಲ್ ಇಷ್ಟಪಡ್ತಿದ್ರಿ ಅಂತ ಅನ್ಸುತ್ತೆ. ಆ ವ್ಯಕ್ತಿ ಕೂಡ ಟ್ರಾವೆಲಿಂಗ್ ಇಷ್ಟಪಡ್ತಾರೆ. ಅಂಡ್ ಆಲ್ಸೋ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು, ಲೈಫ್ ಅಲ್ಲಿ ಆರಾಮಾಗಿರ್ಬೇಕು ಅಂತ ಎಲ್ಲ ಹೇಳಿ ಅವರಿಗೆ ಥಾಟ್ಸ್ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಒಂದು ಥಾಟ್ಸ್ ಕೂಡ ಅದೇ ಆಗಿರುತ್ತೆ. ಸೊ ಹಂಗಾಗಿ ನೀವು ಅವ್ರನ್ನ ತುಂಬಾ ಇಷ್ಟಪಡ್ತೀರಾ. ಅವರಲ್ಲಿರುವಂತ ಬಾಸ್ ಒಂಥರ ನಾನೇ ಹೆಡ್ಡು ಅಥವಾ ನಂದೇ ನಡಿಬೇಕು, ಇದೆಲ್ಲ ಕೆಲವೊಂದು ಈಗೋ ಮೈಂಡ್ ಸೆಟ್ ಆಗಿದ್ರು ಕೂಡ ಆ ಒಂದು ಗತ್ತನ್ನ ನೋಡಕ್ ನೀವು ತುಂಬಾ ಇಷ್ಟಪಡ್ತೀರಾ. ನಾನೇ ಬಾಸು, ಐ ಆಮ್ ದ ರೂಲರ್, ನಾನೇ ದೊಡ್ಡವನು ಅಂತ ಹೇಳ್ತಾರೆ ಗೊತ್ತಾ. ಆ ಒಂದು ಹೇಳ್ಕೊಳ್ಳೋದನ್ನ ನೀವು ನೋಡೋದಕ್ಕೆ ಅಥವಾ ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತಿದ್ರಿ ಅಂತ ಅನ್ಸುತ್ತೆ. ಸೊ ಇದ್ರೆ ಗಂಡ್ಮಕ್ಳು ಈ ತರ ಇರ್ಬೇಕು ಅಥವಾ ಇದ್ರೆ ಹೆಣ್ಮಕ್ಳು ಈ ತರ ಇರ್ಬೇಕು ಅಂತ ಹೇಳ್ತಾರಲ್ಲ, ಸೊ ಆ ತರ ಒಂದು ಎನರ್ಜಿ ಅವ್ರ ಹತ್ರ ಇತ್ತು. ನಡ್ಕೊಳ್ಳೋ ಅಂತ ರೀತಿ ಇರ್ಬೋದು, ಅಥವಾ ಒಂಥರ ನಡೆಯುವಾಗ್ಲೇ ಒಂದ್ ಗತ್ತು, ಕುತ್ಕೊಳ್ಳೋವಾಗ್ಲೇ ಒಂದ್ ಗತ್ತು, ಆಮೇಲೆ ಮಾತಾಡುವಾಗ ಒಂದ್ ಗತ್ತು, ಇದೆಲ್ಲ ನೋಡಿ ನೀವು ಮನ್ಸು ಹೊತ್ಬಿಟ್ಟಿದ್ದೀರಾ ಅವರಿಗೆ. ಆಕ್ಚುಲಿ ಆ ವ್ಯಕ್ತಿ ಹತ್ರ ಎನರ್ಜಿ ಇದೆ. ಓಕೆ, ನಿಮ್ಮ ಮನೆಯಲ್ಲಿ ನಿಮ್ಮ ಫಾದರ್ ಯಾವ ತರ ರೂಲಿಂಗ್ ಮಾಡುವಂತ ಎನರ್ಜಿ ಇರತ್ತಲ್ವಾ, ಸೊ ಅದೇ ತರ ಎನರ್ಜಿನ ನೀವು ಈ ವ್ಯಕ್ತಿಯಲ್ಲೂ ನೋಡಿದ್ದೀರಾ. ಸೊ ಹಂಗಾಗಿ ನಿಮ್ಮ ಮನ್ಸು ಕರ್ಗಿ ಅವರಿಗೆ ನೀರಾಗ್ಬಿಟ್ಟಿದೆ. ಅಂಡ್ ಆಲ್ಸೋ ನಿಮ್ಗೆ ಅದರಿಂದ ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟ ಕೂಡ ಆಗ್ತಾ ಇದೆ. ಎಲ್ಲರ ವಿಷಯನೂ ಕೇಳಿಸ್ಕೋತಾರೆ ಈ ವ್ಯಕ್ತಿ, ಬಟ್ ಅವ್ರಿಗೆ ಏನ್ ಬೇಕೋ ಅದನ್ನೇ ಮಾಡೋದು. ಓಕೆನಾ, ತುಂಬಾ ಹಠಮಾರಿ ಕೂಡ ಇರ್ಬೇಕು. ಎಲ್ಲೋ ಒಂದ್ ಕಡೆ ಗೊತ್ತೋ ಗೊತ್ತಿಲ್ದೇನೋ ಆ ಹಠಮಾರಿ ತರ ನಿಮಗೆ ತುಂಬಾ ಇಷ್ಟ ಆಗಿದೆ. ಮೇ ಬಿ ನೀವು ಬೈಕೊಂತ ಬಂದಿರ್ಬೋದು, ಏನ್ ಇಷ್ಟು ಈ ತರ ಮಾಡ್ತೀಯ ಅದು ಇದು ಅಂತ ಹೇಳಿ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ ಮನ್ಸಲ್ಲಿ ಆ ವ್ಯಕ್ತಿತ್ವ ಕೂಡ ನಿಮ್ಮನ್ನ ಸೆಳೆದಿದೆ. ಆ ವ್ಯಕ್ತಿತ್ವನ ಕೂಡ ನೀವು ಗೊತ್ತೋ ಗೊತ್ತಿಲ್ದೇನೋ ಇಷ್ಟಪಟ್ಬಿಟ್ಟಿದ್ದೀರಾ. ಓಕೆನಾ, ಇನ್ನು ಈ ವ್ಯಕ್ತಿ ಒಂಥರ ಒನ್ ಮ್ಯಾನ್ ರನ್ ದ ಶೋ ಅಂತ ಹೇಳ್ತಾರೆ ಗೊತ್ತಾ. ಸೊ ಆ ತರ ವ್ಯಕ್ತಿ, ಅವ್ರು ಒಬ್ರೇ ನಿಂತ್ಕೊಂಡು ಎಲ್ಲ ಮಾಡಿ ಮುಗಿಸ್ಬಿಡ್ತಾರೆ. ಆ ತರ ಒಂದು ಎನರ್ಜಿ ಅವ್ರ ಹತ್ರ ಇದೆ, ಆ ತರ ಒಂದು ಕೆಪಾಸಿಟಿ ಇದೆ. ಆ ತರ ಒಂದು ವ್ಯಕ್ತಿನೇ ಆ ತರ ಒಂಥರ ಫೈರ್ ಎನರ್ಜಿ ಇರುವಂತ ವ್ಯಕ್ತಿ. ಸೊ ಹಂಗಾಗಿ ಆ ಒಂದು ಗುಣಗಳು ನಿಮ್ಮನ್ನ ತುಂಬಾ ಚೆನ್ನಾಗಿ ಸೆಳೆದ್ಬಿಟ್ಟಿದೆ. ತುಂಬಾ ಥಿಂಗ್ಸ್ ನ ಕಂಟ್ರೋಲ್ ಮಾಡ್ತಿದ್ದು, ಅಂಡ್ ಆಲ್ಸೋ ಎಲ್ಲಾ ವಿಷಯಗಳನ್ನ ಕಂಟ್ರೋಲ್ಗೆ ತಗೊಳ್ತಿದ್ದು, ನಾನ್ ಮಾಡ್ತೀನಿ, ನನ್ ಕೈಲಾಗತ್ತೆ ಅಂತ ಹೇಳಿ ತುಂಬಾ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಿರುವಂತದ್ದು, ತುಂಬಾ ಸ್ಟೇಬಲ್ ಆಗಿ ಇದ್ದಿದ್ದು, ಸ್ಟೇಬಲ್ ಆಗಿಂದ ಒಂದೇ ತರ ಯಾವಾಗ್ಲೂ ಇದ್ದಿದ್ದು, ಕರೆಕ್ಟ್ ಆಗಿರುವಂತ ದಾರಿಯಲ್ಲಿ ನಡೀತಿದ್ದು, ಈ ಎಲ್ಲಾ ಗುಣಗಳು ನಿಮ್ಮನ್ನ ಗೊತ್ತೋ ಗೊತ್ತಿಲ್ದೇನೋ ತುಂಬಾ ಜಾಸ್ತಿ ಸೆಳೆದಿರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅಂಡ್ ಆಲ್ಸೋ ಇಲ್ಲಿ ನನಗೆ 4th ಕಾರ್ಡ್ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಇದೆಲ್ಲ ಗೊತ್ತಿದ್ರು ಕೂಡ ನಿಮ್ಮ ಮಧ್ಯೆ ಏನಾದ್ರು ಜಗಳ ಆಗಿದ್ರೆ ಅಂಡ್ ನೀವು ಓಕೆ ತುಂಬಾ ವಿಷಯಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದೀರಾ ಈ ವ್ಯಕ್ತಿ ಜೊತೆ. ತುಂಬಾ ಅಂದ್ರೆ ತುಂಬಾ ವಿಷಯಗಳು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದೀರಾ. ತುಂಬಾ ಕಡೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದೀರಾ. ನಿಮ್ಗೆ ಆಗಲ್ಲ ಇದು, ಕೆಲವೊಂದು ವಿಚಾರಗಳನ್ನ ತಗೊಳಕ್ ಆಗಲ್ಲ ಅಂದ್ರೂ ಕೂಡ ತಗೊಂಡಿದ್ದೀರಾ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದೀರಾ. ಸೊ ದಟ್ ಈಸ್ ಬಿಕಾಸ್ ಆಫ್ ಈ ವ್ಯಕ್ತಿ ಮೇಲೆ ನಿಮ್ಗೆ ಇದ್ದಿರೋಂತ ಪ್ರೀತಿ. ಸೊ ಆ ಪ್ರೀತಿ ನಿಮ್ಮನ್ನ ಈ ವ್ಯಕ್ತಿನ ಎಲ್ಲೂ ಬಿಡದೆ ಇರೋ ತರ ನಿಮ್ಮನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ತರ ಮಾಡಿದೆ. ಅಟ್ ದ ಎಂಡ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ತರ ಮಾಡಿದೆ. ಅಂಡ್ ಕೆಲವೊಂದ್ಸಲಿ ಆಗದೇ ಇಲ್ಲ ಅಂತ ಹೇಳಿ ನೀವು ಹೊರಗಡೆ ಬರೋ ಟೈಮ್ ಅಲ್ಲಿ ಜಗಳ ಅಥವಾ ಮನಸ್ತಾಪ ಏನಾದ್ರು ಬಂದಾಗ ಹೊರಗಡೆ ಬರುವಂತ ಟೈಮ್ ಅಲ್ಲಿ ಕೆಲವೊಂದು ಸತ್ಯಗಳನ್ನ ನಿಮಗೆ ಅರಿವಾಗಿದೆ, ಅದನ್ನ ನೀವು ಎಕ್ಸೆಪ್ಟ್ ಕೂಡ ಮಾಡಿದ್ದೀರಾ. ಓಕೆ, ಸೊ ತುಂಬಾ ಬ್ಯಾಲೆನ್ಸ್ ಮಾಡಿರುವಂತ ಎನರ್ಜಿ. ಇವನ್ ನೀವು ಬ್ಯಾಲೆನ್ಸ್ ಮಾಡಿದ್ದೀರಾ ಅಂಡ್ ಆ ವ್ಯಕ್ತಿನೂ ಕೂಡ ಬ್ಯಾಲೆನ್ಸ್ ಮಾಡಿದ್ದಾರೆ. ಓಕೆನಾ, ಅಂಡ್ ತುಂಬಾ ಜಾಸ್ತಿ ಒಂಥರ ಯಾವ ತರ ಅಂತ ಹೇಳಿದ್ರೆ, ನನಗೆ ಹೆಂಗಿದ್ರು ಓಕೆ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೆಲ್ಲ ನನಗೆ ಹೆಂಗಿದ್ರು ಓಕೆ ಅಂತ ಹೇಳಿ ತುಂಬಾನೇ ನಿಮ್ಮನ್ನ ಅಡ್ಜಸ್ಟ್ ಮಾಡ್ಕೊಂಡಿರೋದು, ಅಥವಾ ಅವ್ರನ್ನ ನೀವು ಅಡ್ಜಸ್ಟ್ ಮಾಡ್ಕೊಂಡಿರುವಂತ ಎನರ್ಜಿ ಕೂಡ ಈ 2 ಆಫ್ ಪೆಂಟಿಕಲ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಅಂಡ್ ಇನ್ ಕೇಸ್ ಏನಾದ್ರು ನೀವು ಸಪ್ರೇಷನ್ ಆಗಿದ್ರೆ ಆ ಒಂದು ಸತ್ಯನ ಕೂಡ ನೀವು ತುಂಬಾ ಚೆನ್ನಾಗಿ ಅರ್ಗಿಸ್ಕೊಂಡಿದ್ದೀರಾ ಅಥವಾ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ಓಕೆ, ಬ್ಯಾಲೆನ್ಸ್ ಮಾಡ್ಕೊಂಡಿರೋದು, ಆ ಸತ್ಯನ ಅಡ್ಯಾಪ್ಟ್ ಮಾಡ್ಕೊಂಡಿರೋವಂಥದ್ದು. ಅಂಡ್ ಓಕೆ, ಏನೋ ಆಯ್ತು ಅಂತ ಹೇಳಿ ಓಕೆ ಫೈನ್, ನನಗೆ ಓಕೆ, ನೋ ಪ್ರಾಬ್ಲಮ್, ಏನು ತೊಂದ್ರೆ ಇಲ್ಲ ಅಂತ ಹೇಳಿ ತುಂಬಾ ಚೆನ್ನಾಗಿರುವಂತ ಒಂದು ಸಂಬಂಧನ ಹಾಳು ಮಾಡ್ಕೊಂಡಾಗ ಕೆಲವೊಂದಷ್ಟು ಸತ್ಯಗಳು ಗೊತ್ತಾಗತ್ತಲ್ಲ, ಅದನ್ನ ಅಕ್ಸೆಪ್ಟ್ ಮಾಡೋ ರೀತಿ ಇದೆಯಲ್ಲ, ಅದೇ 2 ಆಫ್ ಪೆಂಟಿಕಲ್ಸ್. ನೀವು ಅದನ್ನ ತಗೊಂಡು ಬ್ಯಾಲೆನ್ಸ್ಡ್ ಆಗಿ ಅಕ್ಸೆಪ್ಟ್ ಮಾಡಿದೀರಾ, ಅದು ನಿಮಗೆ ತುಂಬಾ ಖುಷಿ ಇದೆ, ಅದ್ರ ಬಗ್ಗೆ ನಿಮಗೆ ಖುಷಿ ಇದೆ. ಓಕೆನಾ, ಸೊ ಅದನ್ನ 2 ಆಫ್ ಪೆಂಟಿಕಲ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇನ್ನು ದ ಚಾರಿಯೇಟ್ ಲಾಸ್ಟ್ ಕಾರ್ಡ್. ಈ ಚಾರಿಯೇಟು ಮತ್ತೆ ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಒಂದು ಪರ್ಸನಾಲಿಟಿ ಬಗ್ಗೆ ತೋರಿಸ್ತಾ ಇದೆ. ಇಟ್ಸ್ ಎ ಮೇಜರ್ ಆರ್ಕಾನ ಕಾರ್ಡ್. ಯಾವ ತರ ಅಂತ ಹೇಳಿದ್ರೆ, ಈ ವ್ಯಕ್ತಿ ಜೀವನದಲ್ಲಿ ಯಾವಾಗ್ಲೂ ಐ ಆಮ್ ರೆಡಿ ಟು ಫೈಟ್ ಅನ್ನೋ ಎನರ್ಜಿಲೇ ಇರ್ತಾರೆ. ಓಕೆ, ನಾನು ಯಾರೇ ಬಂದ್ರು ಯಾರೇ ಹೋದ್ರು ನಾನೇನ್ ಬದ್ಲಾಗಲ್ಲ, ನಾನು ಹಿಂಗೆ ಇರ್ತೀನಿ, ನನ್ನ ಲೈಫ್ ಹಿಂಗೆ ಇರುತ್ತೆ. ಅಂಡ್ ಆಲ್ಸೋ ನಾನು ಯಾರ ಬಗ್ಗೆನೂ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಹೇಳಿ
ಅವರು ಥಿಂಕ್ ಮಾಡ್ತಿರ್ಬೋದು, ಅಟ್ ದ ಸೇಮ್ ಟೈಮ್ ನೀವು ಕೂಡ ಅದೇ ತರ ಥಿಂಕ್ ಮಾಡ್ತಿರ್ಬೋದು. ನನ್ನ ಸುತ್ತಮುತ್ತ ಏನೇ ಆದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಎಲ್ಲದನ್ನು ಕಂಟ್ರೋಲ್ ಮಾಡುವಂತ ಪವರ್ ಇದೆ. ನಾನು ಜಾಸ್ತಿ ನಾನ್ ವೀಕ್ ಅಲ್ಲ, ನಾನು ತುಂಬಾ ಸ್ಟ್ರಾಂಗ್ ಅಂತ ತೋರ್ಸ್ಕೊಳ್ಳೋ ಅಂತ ಒಂಥರ ಏನೋ ಒಂದು ಮೈಂಡ್ ಸೆಟ್ ಇದೆ ಅವ್ರಿಗೆ. ಓಕೆ, ನಾನಂತೂ ವೀಕ್ ಅಲ್ಲ, ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ. ನನಗ್ ಗೊತ್ತು ನನ್ನ ಸುತ್ತಮುತ್ತ ಏನಾದ್ರು ಅದನ್ನ ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು, ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ಬೇಕು, ನನ್ನ ಜೀವನ ನನಗೆ ಕಟ್ಕೊಳ್ಳೋ ಅಂತದ್ದು ಅಥವಾ ನನ್ನ ಜೀವನ ನನಗೆ ಕಂಡ್ಕೊಳ್ಳೋದು ಗೊತ್ತಿದೆ ಹೆಂಗೆ ಅಂತ ಹೇಳಿ ಅನ್ಕೊಂಡಿದ್ದಾರೆ. ಅಂಡ್ ಆಲ್ಸೋ ಎನರ್ಜಿ ಲೆವೆಲ್ ತುಂಬಾ ಸ್ಟ್ರಾಂಗ್ ಆಗಿದೆ ಈ ಪರ್ಸನ್ ಇಂದು. ತುಂಬಾ ಬ್ರೇವ್ ಆಗಿದ್ದಾರೆ, ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ, ತುಂಬಾ ನಾನ್ ಮಾಡಿದ್ದೆ ಸರಿ ಅವ್ರು ಮಾಡಿದ್ ತಪ್ಪು ಅಂತ ಹೇಳ್ತಾರಲ್ವಾ, ಸೊ ಆತರ ನೀವ್ ಯಾವಾಗ ಬಂದಾದ್ರು ಕೇಳಿ ನಾನ್ ಮಾಡಿದ್ದೆ ಸರಿ ಅಂತ ಹೇಳ್ತಾರಲ್ಲ ಆತರ. ಅಂಡ್ ಆಲ್ಸೋ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿಗೆ ನಂದೇ ಸರಿ ಇತ್ತು, ನಾನೇ ಕರೆಕ್ಟ್ ಆಗಿದ್ದು ಅನ್ನೋದು ತುಂಬಾ ಜಾಸ್ತಿ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ನಾನ್ ವಿನ್ ಆಗ್ಬಿಟ್ಟಿದೀನಿ ಅನ್ನೋ ಎನರ್ಜಿ ಕೂಡ ಇದೆ. ಅವ್ರ ಮನ್ಸಲ್ಲಿ ನಾನೇ ಗೆದ್ದಿದ್ದು ಅನ್ನೋ ಒಂದು ಎನರ್ಜಿ ಕೂಡ ಇದೆ. ತುಂಬಾ ಸ್ವಲ್ಪ ಈಗೋ, ತುಂಬಾ ಅಗ್ರೆಸಿವ್ ಆಗಿರೋವಂಥದ್ದು ಎಲ್ಲ ಇದೆ. ವಿಲ್ ಪವರ್ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಹಂಗಾಗಿ ಅವ್ರು ತಪ್ಪು ಮಾಡಿದ್ರು ಕೂಡ ಅದ್ ಸರಿ ಅಂತ ಹೇಳ್ಕೊಳ್ಳೋಂತ ಧೈರ್ಯ ಕೂಡ ಅವರಿಗೆ ತುಂಬಾ ಜಾಸ್ತಿ ಇದೆ. ನನ್ನ ಲೈಫಲ್ಲಿ ಏನಾಗಿದ್ರು ಕೂಡ ಅದನ್ನ ಓವರ್ಕಮ್ ಮಾಡಿ ನಾನು ಹೊರಗಡೆ ಬರ್ತಿದ್ದೀನಿ ಅನ್ನೋದನ್ನ ತುಂಬಾ ತೋರ್ಸೋದಕ್ಕೆ ಟ್ರೈ ಮಾಡ್ತಾ ಇದಾರೆ. ಆ ಒಂದು ಎನರ್ಜಿ ಕೂಡ ಇಲ್ಲಿ ಪ್ರೆಸೆನ್ಸ್ ಅಲ್ಲಿ ಇದೆ. ಅಂಡ್ ನನಗೆ ಎಂಪರರ್ ಕಾರ್ಡ್ ಕೂಡ ಬಂದಿದೆ. ಓಕೆ, ಈ ಎಂಪರರ್ ಏನ್ ಹೇಳುತ್ತೆ ಅಂದ್ರೆ ಮತ್ತೆ ಈಗೋ, ಮತ್ತೆ ಒಂದಷ್ಟು ಸಿಟ್ ಮಾಡುವಂತದ್ದು, ನಾನೇ ಬಾಸ್ ಆಗಿರ್ಬೇಕು, ನಂದೇ ನಡಿಬೇಕು, ಈ ತರ ಒಂದು ಎನರ್ಜಿ ಇರುವಂತ ಕಾರ್ಡು. ಸೊ ಪರ್ಸನಾಲಿಟಿ ಕೂಡ ಹಂಗೆ ಇದೆ ಅಂತ ಅನ್ಸುತ್ತೆ. ಓಕೆನಾ, ಈ ಎಲ್ಲ ಗುಣಗಳಿಂದ ನೀವು ಅವ್ರಿಗೆ ಮರೆಯಕ್ ಆಗ್ತಿಲ್ಲ. ಒಂದಷ್ಟು ಪಾಸಿಟಿವ್ ಬಂದಿದೆ, ಒಂದಷ್ಟು ನೆಗೆಟಿವ್ ಬಂದಿದೆ. ನಾನು ಯಾಕೆ ಮತ್ತೆ ಮತ್ತೆ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಈ ಎಲ್ಲಾ ಗುಣಗಳಿಂದ ನಿಮ್ಗೆ ಅವ್ರನ್ನ ಬಿಟ್ಕೊಡೋದಕ್ ಆಗ್ತಿಲ್ಲ. ಎಲ್ಲೋ ಒಂದ್ ಕಡೆ ನಿಮ್ ಮನ್ಸು ಯಾವಾಗ್ಲೂ ಅವ್ರ ಕಡೆನೇ ಯೋಚನೆ ಮಾಡ್ತಿರುತ್ತೆ. ಓಕೆನಾ, ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ಈ ರೀಡಿಂಗ್ ನಿಮ್ಗೆ ರೆಸೊನೇಟ್ ಆಯ್ತು ಅಂತ ಅನ್ಕೊಂಡು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲಿಬೇಕಂತ ಇಷ್ಟ ಇದೆ, ರೇಖಿ ಕಲಿಬೇಕಂತ ಇಷ್ಟ ಇದೆ, ಮತ್ತೆ ಆಕಾಶಿಕ್ ರೆಕಾರ್ಡ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅವರೆಲ್ಲ ನಾನು ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ. ನಿಮ್ಗೆ ಕ್ಲಾಸ್ ಡೀಟೇಲ್ಸ್ ಕೂಡ ನಾನು ಕೊಡ್ತೀನಿ. ಓಕೆನಾ, ಮತ್ತೆ ಇದಿಷ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್.